ನಮಸ್ಕಾರ. ವ್ಯಕ್ತಿತ್ವ ಚಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಎನ್ನುವ ಮಾತಿದೆ. ನಮ್ಮ ಮನೋಭಾವ ನಾವು ನಮ್ಮ ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನೋದನ್ನ ನಿರ್ಧರಿಸುತ್ತೆ. ಜ್ಞಾನ ಮತ್ತು ಕೌಶಲ್ಯಕ್ಕಿಂತಲೂ ಮನೋಭಾವವನ್ನ ಪ್ರಗತಿಯನ್ನ ಸಾಧಿಸೋದ್ರಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಸಾರ್ಥಕ ಜೀವನಕ್ಕೆ ಸಕಾರಾತ್ಮಕ ಮನೋಭಾವದ ಬಗ್ಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾದ ರಾಮಚಂದ್ರ ಗುರೂಜಿಯವರು. ಮನಸ್ಸಿನ ವಿವಿಧ ಆಯಾಮಗಳ ಬಗೆಗೆ ಹಲವಾರು ವರ್ಷಗಳಿಂದ ಇವರು ಅಧ್ಯಯನಶೀಲರಾಗಿದ್ದಾರೆ. ಇವರ ಚಿಂತನೆಗಳು ಪ್ರಭಾವಶೀಲವಾಗಿವೆ. ಸ್ಪಿರಿಚುಯಲ್ ಸೊಲ್ಯೂಷನ್ಸ್ ಸೆಂಟರ್ ಮೂಲಕ ಧ್ಯಾನ, ವ್ಯಕ್ತಿತ್ವ ವಿಕಸನ, ಸಂಮೋಹನ ಮುಂತಾದ ಅನೇಕ ಶಿಬಿರಗಳ ಮೂಲಕ ಹಲವಾರು ಚಟುವಟಿಕೆಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ರಾಮಚಂದ್ರ ಗುರೂಜಿಯವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್ ಅವರೇ. ದೂರದರ್ಶನ ಚಂದನ ವೀಕ್ಷಕರಿಗೆ ಕೂಡ ನನ್ನ ವೈಯಕ್ತಿಕ ನಮಸ್ಕಾರ. ಈ ಉತ್ತಮ ನಡವಳಿಕೆಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ. ನಡವಳಿಕೆಗಳ ಮೂಲಕವೇ ಆತನ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂದ್ರೆ ತಪ್ಪಾಗೋದೇ ಇಲ್ಲ. ಇದು ಎಷ್ಟು ಮುಖ್ಯ ಅಂದ್ರೆ, ಈ ಯಾವುದೇ ಅಡಿಗೆಗೆ ಅದಕ್ಕೆ ರುಚಿ ಮತ್ತು ಅದನ್ನ ಮೆರುಗು ಕೊಡಬೇಕಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕ್ತೇವೆ. ಆ ತುಪ್ಪ ಅಡಿಗೆ ಅಲ್ಲ, ಆದ್ರೆ ತುಪ್ಪ ಏನ್ ಮಾಡುತ್ತೆ, ಆ ಅಡಿಗೆಗೆ ಒಂದು ಪೂರ್ಣತೆಯನ್ನ ಕೊಡುತ್ತೆ, ಅದಕ್ಕೆ ಒಂದು ಸ್ವಾದವನ್ನ ಕೊಡುತ್ತೆ. ಹಾಗೆ ಈ ವ್ಯಕ್ತಿತ್ವಕ್ಕೆ ಮೆರುಗು ಕೊಡ್ತಕ್ಕಂಥದ್ದೇ ನಮ್ಮ ಉತ್ತಮ ನಡವಳಿಕೆ ಅಥವಾ ಆಟಿಟ್ಯೂಡ್ ಅಂತ ಹೇಳ್ಬೋದು. ನಾವು ಜ್ಞಾನ ಮುಖ್ಯ ಅಂತ ಕರೀತಾ ಇರ್ತೇವೆ. ಈ ಜ್ಞಾನದ ಮಹತ್ವವನ್ನ ಅರಿಯೋದಾದ್ರೂ ಹೇಗೆ? ನಮ್ಮ ಜೀವನ ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ಅಥವಾ ಉತ್ತಮ ಪಡಿಸಿಕೊಳ್ಳಿಕ್ಕೆ ಅನೇಕ ಅವಶ್ಯಕತೆಗಳು ನಮಗಿದೆ. ಅದರಲ್ಲಿ ಜ್ಞಾನನೂ ಒಂದು. ಪರಿಶ್ರಮ ಬೇಕು, ಸಾಧನೆ ಬೇಕು, ಛಲ ಬೇಕು, ಆತ್ಮವಿಶ್ವಾಸ ಬೇಕು. ಇವೆಲ್ಲದರ ಜೊತೆಗೆ ಒಂದು ಸಕಾರಾತ್ಮಕ ಮನೋಭಾವ ತುಂಬಾ ಮುಖ್ಯ. ಈ ಸಕಾರಾತ್ಮಕ ಮನೋಭಾವ ಇಲ್ಲ ಅಂತಂದ್ರೆ ಎಷ್ಟೇ ಜ್ಞಾನ ಇದ್ರೂ ಕೂಡ, ಅಂದ್ರೆ ಜ್ಞಾನ ಅಂದ್ರೆ ಒಂದು ತಿಳುವಳಿಕೆ, ಒಂದು ಪುಸ್ತಕದಿಂದ ಬಂದಿರತಕ್ಕಂಥದ್ದು ಇರ್ಬೋದು, ಇಂಥದ್ದು. ಅಂದ್ರೆ ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೂ ಹೇಗೆ? ಒಂದು ಉದಾಹರಣೆ ಕೊಡ್ತೀನಿ ನಾನು. ಬರೀ ಜ್ಞಾನವೇ ಇದ್ದು ಅವನಲ್ಲಿ ಒಂದು ಸಕಾರಾತ್ಮಕ ಮನೋಭಾವ ಆಗ್ಲಿ ಅಥವಾ ಒಂದು ಉತ್ತಮ ನಡವಳಿಕೆ ಇಲ್ಲದೆ ಇದ್ರೆ ಏನಾಗ್ಬೋದು ಅನ್ನೋದಕ್ಕೆ ಈ ಉದಾಹರಣೆ ಸೂಕ್ತ ಆಗ್ಬೋದು. ಒಂದ್ಸರಿ ಏನಾಗತ್ತೆ ಅಂದ್ರೆ, ಒಬ್ಬ ಪಂಡಿತ ನದಿ ದಾಟ್ತಿರ್ತಾನೆ. ಆ ನದಿ ದಾಟೋದಕ್ಕೆ ಅವನಿಗೆ ಒಂದು ದೋಣಿ ಅವಶ್ಯಕತೆ ಇರುತ್ತೆ. ಆ ದೋಣಿ ಒಂದು ನಡೆಸೋದಕ್ಕೆ ಒಬ್ಬ ಅಂಬಿಗ ಇರ್ತಾನೆ. ಅಂಬಿಗ ಏನು ಓದಿರೋದಿಲ್ಲ, ಆದ್ರೆ ಈ ಪ್ರಯಾಣಿಕ ಪಂಡಿತ ತುಂಬಾ ಓದ್ಕೊಂಡಿರ್ತಾನೆ. ತರ್ಕಶಾಸ್ತ್ರಜ್ಞ ಅಂತ ಹೇಳ್ಬೋದು, ತರ್ಕಶಾಸ್ತ್ರ ಪಂಡಿತ. ಈ ಪಂಡಿತನಿಗೆ ತಲೆ ತುಂಬಾ ಈ ಪಾಂಡಿತ್ಯ ಜ್ಞಾನ ಇರೋದ್ರಿಂದ ಅವನಿಗೆ ಸುಮ್ಮನೆ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಆ ಪ್ರಯಾಣದ ಹಾದಿಯಲ್ಲಿ ಈ ಅಂಬಿಗನ್ನ ಛೇಡಿಸ್ಲಿಕ್ಕೆ ಇವನು ಅವನ ಜೊತೆ ಸಂವಾದಕ್ಕೆ ಇಳಿತಾನೆ, ಮಾತುಕತೆಗೆ ಇಳಿತಾನೆ. ಏನಪ್ಪಾ ನಿನಗೆ ಈ ಸಾಹಿತ್ಯ ಗೊತ್ತಿದ್ಯಾ ಅಂತ ಕೇಳ್ತಾನೆ ಪಂಡಿತನಿಗೆ. ಅಯ್ಯೋ, ನಾನೇನು ಓದ್ಕೊಂಡಿಲ್ಲ ಸ್ವಾಮಿ, ನಾನೇನೋ ಹೊಟ್ಟೆ ಪಡಗಾಗಿ ಈ ದೋಣಿ ನಡೆಸ್ತಾ ಇದ್ದೀನಿ, ಇಷ್ಟು ಬಿಟ್ರೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತೇನೆ. ನಿನ್ ಜೀವನ ಅರ್ಧ ವೇಸ್ಟ್ ಆಯ್ತು, ನಿನಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ, ಹೋಗ್ಲಿ ನಿನ್ಗೆ ಆ ಒಂದು ತರ್ಕಶಾಸ್ತ್ರ ಗೊತ್ತಿದ್ಯಾ, ಅದು ಗೊತ್ತಿಲ್ಲ ಅಂತ ಹೇಳ್ತೇನೆ. ನಿನ್ ಜೀವನ ಇನ್ನದ್ದಷ್ಟು ವೇಸ್ಟ್ ಅಂತ ಹೇಳ್ತಾನೆ. ಹೀಗೆ ಸಾಕ್ತಾ ಇರುತ್ತೆ ಅವರ ಸಂವಾದ. ಈ ಅಂಬಿಗ ಏನೂ ತಲೆ ಕೆಡಿಸ್ಕೊಳ್ಳದೆ ಸಮಾಧಾನದಿಂದ ಹುಟ್ಟಾಗ್ತಾ ಸಾಕ್ತಾ ಇರ್ತಾನೆ. ನದಿಗೆ ಬಂದಿರ್ತಾರೆ, ಅರ್ಧ ಕ್ರಮಿಸಿರ್ತಾರೆ. ಈ ಅಂಬಿಗನ್ ಗೊತ್ತಾಗತ್ತೆ ಆ ದೋಣಿಯಲ್ಲಿ ಒಂದು ಹೋಲ್ ಆಗ್ಬಿಟ್ಟಿದೆ ಅಂತ ಅಚಾನಕ್ಕಾಗಿ. ಅದರಿಂದ ನೀರು ಬರ್ತಾ ಇತ್ತು. ಇನ್ನ ಆ ನೀರು ತುಂಬಿಕೊಂಡು ಇಬ್ಬರು ಮುಳುಗಿ ಹೋಗಿ ಸಾವನ್ನಪ್ಪೋದ್ರಲ್ಲಿದ್ರು. ಇದನ್ನ ಅರಿತ ಅಂಬಿಗ ಏನ್ ಮಾಡ್ತಾನೆ ಅಂತಂದ್ರೆ, ಕೊನೆಗೆ ಇವನಿಗೊಂದು ಪ್ರಶ್ನೆ ಮಾಡ್ತಾನೆ ಪಂಡಿತನಿಗೆ. ಸ್ವಾಮಿ, ನಿಮ್ಗೆ ಈಜೋದು ಗೊತ್ತಿದ್ಯಾ ಅಂತ. ಅಯ್ಯೋ, ನನ್ಗೆ ಈಜೋದು ಗೊತ್ತಿಲ್ಲ ಅಂತಾನೆ. ನಿಮ್ ಇಡೀ ಜೀವನ ವೇಸ್ಟ್ ಆಯ್ತು ಇವಾಗ ಅಂತ ಹೇಳಿ ಅವನ್ ನೀರ್ಗೆ ಹಾರಿಕೊಂಡು ಅವನಿಗೆ ಈಜು ಬರ್ತಾ ಇರುತ್ತೆ. ಈಜ್ಕೊಂಡು ದಳ ಸೇರ್ಕೊಂಡು ಪ್ರಾಣ ಉಳಿಸ್ಕೊಳ್ತಾನೆ. ಈಜು ಬರದ ಬರೀ ತರ್ಕಶಾಸ್ತ್ರದ ಪಂಡಿತ ನೀರೊಳಗಡೆ ಮುಳುಗಿ ಸಾವನ್ನಪ್ತಾನೆ. ಹೀಗೆ ಎಷ್ಟೋ ಸಾರಿ ಇದು ನಮ್ಮ ಜೀವನಕ್ಕೂ ಅನ್ವಯವಾಗತ್ತೆ. ಎಷ್ಟೋ ಸಾರಿ
ಈ ಬರೀ ವಿದ್ಯೆ, ಬರೀ ಜ್ಞಾನ ಇಷ್ಟೇ ನಮ್ಮ ಜೀವನ ಅಲ್ಲ, ಅನುಭವ ಕೂಡ ಬೇಕಾಗತ್ತೆ. ಈ ಸಮಾಧಾನ ಅಂತಕ್ಕಂಥದ್ದು ನೋಡಿ, ಅವನು ಒಳ್ಳೆಯ ನಡವಳಿಕೆ ಇತ್ತು ಅವನಲ್ಲಿ. ಅವನಿಗೆ ಹೆಚ್ಚು ಈ ಕೌಶಲ್ಯ ಇಲ್ಲದೆ ಇದ್ರೇನು, ಹೆಚ್ಚು ತಿಳುವಳಿಕೆ ಇಲ್ಲದೆ ಇದ್ರೇನು, ಅವನಿಗೆ ಅವನ ಮೇಲೆ ಅವನಿಗೆ ವಿಶ್ವಾಸ ಇತ್ತು. ಆಮೇಲೆ ಎಷ್ಟೋ ಜನಕ್ಕೆ ತಮ್ಮ ಶಕ್ತಿ ಸಾಮರ್ಥ್ಯಗಳು, ಅವರ ಒಂದು ಸಾಮರ್ಥ್ಯಗಳು ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಹೇಗೆ ಕಂಡುಕೊಳ್ಳೋದು, ಅದನ್ನ ಎಲ್ಲಿ ಹುಡುಕಬೇಕು, ಯಾವ ತರ ನಾವು ಇದು ಮಾಡ್ಕೊಳ್ಬೇಕು, ಇದಕ್ಕೇನಾದ್ರು ಉದಾಹರಣೆ ಕೊಡ್ತೀರಾ? ನಾವು ಎಲ್ಲೆಲ್ಲೋ ಹುಡುಕ್ತಿವಿ. ಹೇಗೆ ಅಂತಂದ್ರೆ ಈ ಮನೇಲಿ ಕಳ್ಕೊಂಡು ಬೀದಿಯಲ್ಲಿ ಹುಡುಕಿದ್ರು ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ಬೋದು. ಹೇಳಿ. ಒಬ್ಬ ಮನುಷ್ಯ ಒಂದ್ಸರಿ ಏನ್ ಮಾಡ್ತಾನೆ ಅಂತಂದ್ರೆ ಉಂಗುರ ಕಳ್ಕೊಂಡ್ಬಿಟ್ಟಿರ್ತಾನೆ. ಅದನ್ನ ಹುಡುಕ್ಬೇಕು ಅಂತ ಹೇಳಿ ಬೀದಿಯಲ್ಲಿ ಹುಡುಕ್ತಿರ್ತಾನೆ. ಆ ಹುಡುಕೋ ಸಂದರ್ಭದಲ್ಲಿ ಆ ಕಡೆಯಿಂದ ಒಬ್ಬ ಋಷಿ ಬರ್ತಾನೆ. ಇವನು ಹುಡುಕ್ತಿದ್ದಿದ್ ನೋಡಿ ಅವನಿಗೇನಾದ್ರು ಸಹಾಯ ಮಾಡಬಹುದಾ ಅಂತೇಳಿ, ಏನಪ್ಪಾ ಏನ್ ಹುಡುಕ್ತಾ ಇದೀಯ ಇಲ್ಲಿ? ಸ್ವಾಮಿ, ನಾನು ಉಂಗುರ ಕಳ್ಕೊಂಡ್ಬಿಟ್ಟಿದೀನಿ, ಬೆಲೆ ಒಳ ಉಂಗುರ, ಅದನ್ನು ಹುಡುಕ್ತಾ ಇದ್ದೀನಿ ಇಲ್ಲಿ ಅಂತ ಹೇಳ್ತಾನೆ. ಈ ಋಷಿ ಬಂದಂತ ಸಾಧು, ಎಲ್ಲಿ ಕಳ್ಕೊಂಡೆ ಅಂತಾನೆ. ಮನೇಲಿ ಕಳ್ಕೊಂಡಿದ್ದ. ಮನೇಲಿ ಕಳ್ಕೊಂಡಿದ್ದ? ಹಾಗಾದ್ರೆ ಇಲ್ಲೇ ಯಾಕೆ ಹುಡುಕ್ತಾ ಇದೆಯಾ ದಾರಿಯಲ್ಲಿ? ಮನೇಲಿ ಕಳ್ಕೊಂಡೆ, ಅಲ್ಲಿ ಕತ್ಲಿದೆ, ನನಗೆ ಇಲ್ಲಿ ಹುಡುಕಕ್ ಆಗೋದಿಲ್ಲ, ಇಲ್ಲಿ ಬೆಳಕಿದೆ, ಇಲ್ಲಿ ಹುಡುಕ್ತಾ ಇದ್ದೀನಿ ಅಂದ್ರೆ ಕಳ್ಕೊಂಡಿದ್ದಲ್ಲಿ ಮನೆಯಲ್ಲಿ, ಹುಡುಕ್ತಾ ಇರೋದಲ್ಲಿ ಬೀದಿನಲ್ಲಿ. ನಾವು ಹಾಗೇನೆ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ, ಎಷ್ಟೋ ವಸ್ತುಗಳನ್ನ, ಅಂದ್ರೆ ಸಮಾಧಾನ, ನೆಮ್ಮದಿ, ಸಂತೋಷ, ಇವು ಮನಸ್ಸಲ್ಲಿ ಕಳ್ಕೊಂಡು ನಾವು ಹೊರಗಡೆ ಅಂಗಡಿಗಳಲ್ಲಿ ಹುಡುಕ್ತಿರ್ತೀವಿ. ಅಂದ್ರೆ ನಮ್ಮಲ್ಲೇ ಇದೆ ಎಷ್ಟೊಂದು ವಿಷಯಗಳು, ಎಷ್ಟೋ ಅಂದ್ರೆ ಅನುಭವಿಸಬಹುದಾದಂತ ಎಷ್ಟೋ ವಿಷಯಗಳು. ಈ ಸುಖ, ಸಂತೋಷ, ನೆಮ್ಮದಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳಲ್ಲ. ಅದು ನಮ್ಮ ಮನಸ್ಸಲ್ಲೇ ನಾವು ಕಳ್ಕೊಂಡಿರ್ತೀವಿ. ಆ ಮನಸ್ಸಲ್ಲೇ ಹುಡುಕೊಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಖಂಡಿತ ನಾವು ನೆಮ್ಮದಿಯ ಸಾರ್ಥಕ ಜೀವನ ಮಾಡಬಹುದು. ಒಳಗಡೆ ಇರುತ್ತೆ, ಹುದುಗಿರುತ್ತೆ ಶಕ್ತಿ, ಅದನ್ನು ಹೊರತೆಗೆದು ಹೇಗೆ? ಎಷ್ಟೋ ಮಾರ್ಗಗಳಿದೆ. ಧ್ಯಾನ ಒಂದು ಮಾರ್ಗ. ಹಾಗೆ ಒಂದು ಅಧ್ಯಯನಶೀಲರಾಗಬೇಕು, ಪುಸ್ತಕಗಳನ್ನ ಓದ್ಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು. ಹೀಗೆ ಈ ಚಿತ್ರದಲ್ಲಿ ಕೂಡ ಏನು ತೋರಿಸ್ತಾ ಇದೆ? ಅದೇ ಇದು ಅಂಗಡಿಯಲ್ಲಿ ಹುಡುಕೋ ಪ್ರಯತ್ನ ಅಂತ. ಅಂಗಡಿನಲ್ಲಿ ಹುಡುಕುವಂತ ಮೇಡಮ್, ನನಗೆ ಸ್ವಲ್ಪ ನೆಮ್ಮದಿ, ಸಂತೋಷ, ಸುಖ ಪಾರ್ಸಲ್ ಮಾಡಿಕೊಡಿ ಅಂತ ಕೇಳ್ತಾ ಇರತಕ್ಕಂತ ಒಂದು ವ್ಯಂಗ್ಯ ಚಿತ್ರ ಇದು. ಒಂದು ವ್ಯಂಗ್ಯ ಚಿತ್ರವನ್ನ ಬೆಳೆಸ್ಕೊಂಡಿದ್ರಿ. ಸೊ ನಾನು ಹೇಳಿದೆ ಒಳಗಡೆ ಇರುವಂತದನ್ನ ಹೇಗೆ ತೆಗಿಬೇಕು ಅಂತ. ಎಷ್ಟೋ ಜನ ನೋಡಿ, ಅದೇನೋ ಪೆಟ್ಟಿಗೆ ಮೇಲೆ ಒಬ್ಬನ ಕೂರಿಸ್ಬಿಟ್ಟಿದ್ರೆ, ಒಬ್ಬ ಭಿಕ್ಷಕ ತಿಳುವಳಿಕೆ ಇಲ್ಲದೆ ಒಂದು ವಜ್ರ ವೈಡೂರ್ಯ ಆಭರಣಗಳಿರ್ತಕ್ಕಂಥ ಪೆಟ್ಟಿಗೆ ಮೇಲೆ ಕೂತು ಅದರ ಲಾಕ್ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ತುಂಬಾ ಸಂಪತ್ತಿದೆ. ಆದ್ರೆ ಲಾಕ್ ಓಪನ್ ಮಾಡಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲದ ಭಿಕ್ಷಕ ಆ ಪೆಟ್ಟಿಗೆ ಮೇಲೆ ಕೂತ್ಕೊಂಡು ಹೇಗೆ ಜೀವನ ಪೂರ್ತಿ ಭಿಕ್ಷೆ ಬಿಡ್ತಿರ್ತಾನೋ, ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಹಿಡನ್ ಟ್ರೆಷರ್ ಅಂತ ಹೇಳ್ತೇವೆ. ಅಂದ್ರೆ ಒಳಗಡೆ ಇರೋದನ್ನ ಹೊರ ತೆಗಿಲಿಕ್ಕೆ ಧ್ಯಾನ ನೆರವಾಗುತ್ತೆ. ಹೌದು, ಈ ಧ್ಯಾನ ಅಂತಕ್ಕಂಥದ್ದು ಈ ಕೀಲಿ ಕೈ, ಅದರಿಂದ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಅಗಾಧವಾದ ಸಂಪತ್ತನ್ನ ಈಚೆ ತೆಗೆಯೋದಕ್ಕೆ ಈ ಧ್ಯಾನ, ಜ್ಞಾನ ಇವು ಒಂದು ಕೀಲಿ ಕೈಗಳು ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ವ್ಯಕ್ತಿಗಳನ್ನೆಲ್ಲ ಚಿತ್ರಗಳನ್ನ ತೋರಿಸಿ ಧ್ಯಾನಕ್ಕೆ ಹೇಗೆ ಅಂದ್ರೆ ಧ್ಯಾನದಿಂದ ನಮ್ಮ ಮನೋವಿಕಾಸ ಆಗತ್ತೆ. ನಾವು ಚೆನ್ನಾಗಿ ನಗ್ಬೋದು, ಇನ್ನೊಬ್ಬರ ಜೊತೆ ಸೌಜನ್ಯದಿಂದ ಇರಬಹುದು, ಇನ್ನೊಬ್ಬರ ಜೊತೆ ಒಳ್ಳೆಯ ವರ್ತನೆಯನ್ನ ತೋರ್ಬೋದು, ಇನ್ನೊಬ್ಬರನ್ನ ಕ್ಷಮಿಸಬಹುದು. ಹೀಗೆ ಇದು ಧ್ಯಾನದ ಒಂದೊಂದು ಸ್ವರೂಪಗಳು. ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗತ್ತೆ. ಅದರಲ್ಲಿ ಶಕುಂತಲಾದೇವಿ ಉದಾಹರಣೆ ಕೊಡ್ಬೋದು ನಾನು. ಹಾಗೆ ಕಲ್ಪನಾ ಚಾವ್ಲಾ ಉದಾಹರಣೆ ಕೊಡ್ಬೋದು. ಒಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಆ ಒಳಗಡೆ ಇರ್ತಕ್ಕಂಥ ಹಿಡನ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಬಹು ರೂಪಿ ವ್ಯಕ್ತಿತ್ವ ನಮ್ಮ ಒಳಗಡೆ ಅನೇಕ ವ್ಯಕ್ತಿಗಳು ಹುದುಗಿದ್ದಾರೆ. ಅದರಲ್ಲಿ ಒಬ್ಬ ನಗುವ ವ್ಯಕ್ತಿ ಇದ್ದಾನೆ, ಒಬ್ಬ ಸಂತೈಸುವ, ಒಬ್ಬ ಹಾರೈಸುವ, ಒಬ್ಬ ತೆರೇಸಾ ಇದ್ದಾರೆ, ಒಬ್ಬ ಗಾಂಧಿ ಇದ್ದಾರೆ ನಮ್ಮ ಒಳಗಡೆ, ಒಬ್ಬ ಮಂಡೇಲಾ ಇದ್ದಾರೆ. ಅಂದ್ರೆ ಒಳ್ಳೆಯ ಮಾನವೀಯ ಸಂಬಂಧಗಳನ್ನು ವೃದ್ಧಿಸಿಕೊಳ್ಳೋದಕ್ಕೂ ಇದು ಸಹಾಯ. ಖಂಡಿತ ಇನ್ನರ್ ಟ್ರೆಷರ್ ಅಂತ ಹೇಳ್ಬೋದು. ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಸಂಪತ್ತು, ಇದು ನಮ್ಮ ಒಳಗಡೆನೆ ಮುಳುಗಿದೆ. ನಾವು ಅದನ್ನು ಕಾಣದೆ ನಾವು ಬಳಸ್ತಿರ್ತಕ್ಕಂಥದ್ದು ಕೇವಲ ಒಂದು 2% ಅಂತ ಹೇಳ್ಬೋದು. ಈವನ್ ಒಂದು ಅಧ್ಯಯನದ ವರದಿ ಹೇಳುತ್ತೆ, ಮನುಷ್ಯ ತನ್ನ ಜೀವಮಾನದಲ್ಲಿ ತನ್ನ ಮೆದುಳಿನ ಕೇವಲ 2% ಮಾತ್ರ ಬಳಸ್ತಾನೆ ಅಂತ. ಅಂದ್ರೆ ಇಡೀ ಜೀವಮಾನದಲ್ಲಿ ಸಾಮರ್ಥ್ಯವನ್ನ
ಹೇಳ್ತಿರ್ತಕ್ಕಂಥ. ಅಂದ್ರೆ ಇನ್ನಿಷ್ಟು ಸಾಮರ್ಥ್ಯ ಇದೆ, ನಾವು ಬಳಸ್ಕೊಳ್ತಾ ಇರೋ ಪ್ರಮಾಣ ತುಂಬಾ ಕಡಿಮೆ ಅನ್ನೋದು ಇದನ್ನ ಸೂಚಿಸ್ತಾ ಇದೆ. ಫಾರ್ ಯುವರ್ ಇನ್ಫಾರ್ಮೇಶನ್, ಐನ್ಸ್ಟೀನ್ ಮತ್ತು ವಿಶ್ವೇಶ್ವರಯ್ಯ ಶೇಕಡ ಅಂದ್ರೆ ಪ್ರತಿಶತ ಒಂದು 15-17ವರೆಗೂ ಬಳಸಿದ್ರು ಅವರ ಸಾಮರ್ಥ್ಯ, ಮೆದುಳಿನ ಸಾಮರ್ಥ್ಯವನ್ನ ಅಂತ. ಇನ್ನೂ ಎಷ್ಟಿದೆ ನೋಡಿ ಜಯಪ್ರಕಾಶ್ ಅವರು ನಮ್ಮೊಳಗಡೆ. ತುಂಬಾ ಸೊಗಸಾಗಿ ಹೇಳಿದ್ರಿ. ಯಾಕೆಂದ್ರೆ ನೀವು ಒಂದು ಕಳೆದ 25 ವರ್ಷಗಳಿಂದ ಈ ಮನಸ್ಸಿನ ಬಗ್ಗೆನೇ ಅಧ್ಯಯನವನ್ನ ಮಾಡ್ತಾ ಬಂದಿದ್ದೀರಿ. ಅದರಿಂದ ನೀವು ಅಥಾರಿಟೇಟಿವ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಪರಿಪೂರ್ಣ ವ್ಯಕ್ತಿಯಾಗಿ ಒಬ್ಬನ ಗುರುತಿಸಬೇಕು ಅಂದ್ರೆ 100% ಅಂದ್ರೆ ಅದ್ ಯಾವ ತರ ಹೋಲಿಕೆ ಮಾಡ್ತೀರಾ? ಈಗ ಹೀಗೆ ತಗೊಳ್ಳೋಣ. ಒಂದು ವ್ಯಕ್ತಿ ಅಂತಂದ್ರೆ ಅವನಿಗೆ ಒಂದು ಶಿಕ್ಷಣ ಬೇಕಾಗತ್ತೆ, ಅವನು ಪರಿಶ್ರಮ ಪಡಬೇಕಾಗತ್ತೆ, ಅವನಲ್ಲಿ ಒಂದು ಕುಶಲತೆ ಅಥವಾ ಒಂದು ಸ್ಕಿಲ್ಸ್ ಅಂತ ಹೇಳ್ತೇವೆ. ಇದರ ಜೊತೆಗೆ ಆಟಿಟ್ಯೂಡ್ ಅನ್ನೋದಿದೆಯಲ್ಲ, ಹೌದು, ಅಂದ್ರೆ ಒಂದು ಸಕಾರಾತ್ಮಕ ಮನೋಭಾವ ಇದಿದ್ದಾಗ ಮಾತ್ರ ಅವನು ಪೂರ್ಣ ವ್ಯಕ್ತಿ ಅಂತ ಹೇಳ್ಬೋದು. ಅಂದ್ರೆ ಸಂಪೂರ್ಣ ಪರಿಪೂರ್ಣ ವ್ಯಕ್ತಿ ಅಂತ ಹೇಳ್ಬೋದು. ಉದಾಹರಣೆಗೆ ಈಗ ಒಂದು ಆಲ್ಫಾಬೆಟ್ಸ್ ತಗೊಳ್ಳೋಣ. ಈಗ ನಮ್ಮ ವೀಕ್ಷಕರು ತೋರಿಸೋದಾದ್ರೆ ಈಗೇನು ಆಲ್ಫಾಬೆಟ್ಸ್ ಕಾಣ್ತಾ ಇದೆ, ಈ ಪ್ರತಿ ಆಲ್ಫಾಬೆಟ್ಸ್ ಗೆ ಒಂದು ನಂಬರ್ ಕೊಡ್ತಾ ಹೋದ್ರೆ 26 ಅಕ್ಷರ ಇದೆ ಇಲ್ಲಿ. ಹೌದಾ? ಈ 26 ಅಕ್ಷರದಲ್ಲಿ ಈಗ ಒಂದ್ ತಗೊಳ್ಳೋಣ ಫಸ್ಟ್. ಏನು ಅದು ಸ್ಕಿಲ್ಸ್ ಇರ್ಬೋದು. ಹೌದು, ಆ ಸ್ಕಿಲ್ಸ್ ಗೆ ನಾವು ನಂಬರ್ ಕೊಟ್ಟಾಗ 82 ಬಂತು. ಇಟ್ಸ್ ನಾಟ್ 100. ಈ ಜ್ಞಾನ 96 ಮಾತ್ರ ಬಂದಿದೆ. ಅಲ್ಲ, ಈ ಸ್ಕಿಲ್ಸ್ ಅಂತ ಏನಿದೆ, ಈ ಕೌಶಲ, ಬರೀ ಕೌಶಲ ಇದ್ರೆ ಅದು ಪರಿಪೂರ್ಣ ಅಲ್ಲ ಅನ್ನೋದೇ ಈ ಒಂದು ತೋರಿಸ್ತಾ ಇದೆ. ಈ ಒಂದು ಸ್ಕಿಲ್ಸ್ ಅನ್ನೋದ್ರ ಮುಖಾಂತರ ವಿ ಕ್ಯಾನ್ ಮೆಜರ್ ದ ಪರ್ಸೆಂಟೇಜ್ ಆಫ್ ಅವರ್ ಪರ್ಸನಾಲಿಟಿ. ಸರಿ ಸರಿ. ಇನ್ನು ಎರಡನೇದು ನಾಲೆಡ್ಜ್ ಇದೆ. ಆ ನಾಲೆಡ್ಜ್ಗೂ ನಂಬರ್ ಕೊಟ್ಟು ಅದನ್ನ ನಾವು ಪೂರ್ತಿ ಕೌಂಟ್ ಮಾಡಿದಾಗ ಬರ್ತಕ್ಕಂಥದ್ದು ಬಹುಶಃ 96 ಬರುತ್ತೆ. ಇಟ್ ಈಸ್ ಆಲ್ಸೋ ನಾಟ್ 100. ಇನ್ನು ಹಾರ್ಡ್ ವರ್ಕ್ 98. ಅಂದ್ರೆ ಕೆಲವರು ಕಠಿಣ ಪರಿಶ್ರಮದಿಂದ ನಾವು ಪರಿಪೂರ್ಣ ಜೀವನ ಮಾಡಬಹುದು ಅಂತ ನಂಬಿರ್ತಾರೆ. ಅದು ಕೂಡ ಸತ್ಯ ಅಲ್ಲ. ಅಂದ್ರೆ ಬರೀ ಒಂದು ಕೌಶಲ, ಬರೀ ಪರಿಶ್ರಮ, ಬರೀ ಒಂದು ಜ್ಞಾನ ಇಷ್ಟೇ ಸಾಕಾಗೋದಿಲ್ಲ. ಅಂದ್ರೆ ಅದಷ್ಟೇ ಪರಿಪೂರ್ಣ ವ್ಯಕ್ತಿತ್ವ ಅಲ್ಲ, ಅದಷ್ಟೇ ನಮಗೆ ಪೂರ್ಣತೆಯನ್ನ ತಂದು ಕೊಡಲಾರದು. ಪೂರ್ಣತೆಯನ್ನ ತಂದು ಕೊಡ್ತಕ್ಕಂತ ಒಂದೇ ಒಂದು ಅಂಶ ಏನಂತಂದ್ರೆ ಅದು ಸಕಾರಾತ್ಮಕ ಮನೋಭಾವ, ನಡವಳಿಕೆ, ಅದನ್ನ ಆಟಿಟ್ಯೂಡ್. ಈಗ ಆಟಿಟ್ಯೂಡ್ ಹೇಳಿ ಅದನ್ನ ನಾವು ನಂಬರ್ ಮಾಡಿದ್ರೆ 100 ಬಂದ್ಬಿಟ್ಟಿದೆ ಅಲ್ವಾ? ಅಂದ್ರೆ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ ತುಂಬಾ ಸರಿಯಾಗಿ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರಿ. ಹೌದು, ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್. ಅಂದ್ರೆ ನಮ್ಮ ಜೀವನದ ಎತ್ತರವನ್ನ ನಿರ್ಧರಿಸತಕ್ಕಂತ ಒಂದು ಅತಿ ಮುಖ್ಯ ಅಂಶ ಅಂತಂದ್ರೆ ನಮ್ಮ ನಡವಳಿಕೆ. ಈಗ ನಾವು ನಮ್ಮ ಮನೆಯ ಒಂದು ಹೆಣ್ಮಗಳನ್ನ ಬೇರೆಯವ್ರು ಕೊಡ್ತೇವೆ ಮದುವೆ ಮಾಡಿ. ಅವನು ಸುರಸುಂದರಾಂಗ ಇರ್ಬೋದು, ಒಳ್ಳೆಯ ಸುಸಂಸ್ಕೃತ ಇರ್ಬೋದು, ವಿದ್ಯಾವಂತ ಇರ್ಬೋದು. ಇವೆಲ್ಲದರ ಜೊತೆಗೆ ಅವನ ನಡತೆ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಮನೆ ಮಗಳನ್ನ ಅವನು ಕೊಡ್ತೀವಾ? ಇಲ್ಲ, ಕೊಡೋದಿಲ್ಲ. ಹಾಗೆಯೇ ಒಬ್ಬ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇದ್ದಾನೆ ಅಂತ ಇಟ್ಕೋಣ. ನೋ ಡೌಟ್ ಈಸ್ ವೆರಿ ಗುಡ್ ಇನ್ ಟೀಚಿಂಗ್. ಚೆನ್ನಾಗಿ ಬೋಧನೆ ಮಾಡ್ತಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ. ಆದ್ರೆ ಮಕ್ಕಳ ಜೊತೆ ಅವೊಂದು ಸೌಜನ್ಯವಾದ ಒಂದು ನಡವಳಿಕೆ ಇಲ್ಲ ಅಂತಂದ್ರೆ, ನಡವಳಿಕೆ ಸರಿ ಇಲ್ಲದ ಶಿಕ್ಷಕರ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಇಷ್ಟಪಡ್ತಾವ? ಇಲ್ಲ. ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಓದಿದ್ದಾನೆ, ಚೆನ್ನಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಕೊಡ್ತಾನೆ, ನೋ ಡೌಟ್. ಆದ್ರೆ ನಾವು ಏನು ಬಯಸೋದು ಒಬ್ಬ ಶಿಕ್ಷಕನಿಂದ, ಒಬ್ಬ ಪೇರೆಂಟ್ಸ್ ಆಗಿ? ಅವನ ನಡತೆ. ಅಂದ್ರೆ ಶಿಕ್ಷಣಕ್ಕಿಂತ ಕೂಡ ನಡತೆ ಇಲ್ಲಿ ಹೆಚ್ಚಿನ ಮಹತ್ವ ಪಡ್ಕೊಳ್ಳುತ್ತೆ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ. ಇನ್ನು ಈ ನಮ್ಮ ಸಾಮರ್ಥ್ಯ ಎಷ್ಟಿರಬಹುದು? ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಸಾಮಾನ್ಯವಾಗಿ ಐಸ್ಬರ್ಗ್ಗೆ ಹೋಲಿಸ್ತಾರಲ್ಲ, ಅದನ್ನ ಯಾವ ತರ ತಾವು ವಿವರಣೆಯನ್ನ ನೀಡ್ತೀರಿ? ಅಂದ್ರೆ ಎಷ್ಟೋ ಸಾಮರ್ಥ್ಯ ಮುಳುಗಿ ಹೋಗಿದೆ ನಮ್ಮಲ್ಲಿ. ನಾವು ಬಳಸುವ ಸಾಮರ್ಥ್ಯ ಕೇವಲ ಒಂದು 10% ಅಂತ ಹೇಳ್ಬೋದು. ಹೌದಾ? ಹೇಗೆ? ಆ ಹಿಮದ ಗಡ್ಡೆ ನೀರಿನಲ್ಲಿ ಮುಳುಗಿದ್ದಾಗ ಅದರ ಒಂದು 10% ಮಾತ್ರ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಸಿಬಲ್ ಪರ್ಸೆಂಟೇಜ್ ಆಫ್ ಐಸ್ಬರ್ಗ್ ಇಸ್ ಓನ್ಲಿ 10%. ಹಾಗೆ
ಹೌದು. ಇನ್ನು ಉಳಿದಿದ್ದೆಲ್ಲ ನೀರಿನಲ್ಲಿ ಹೇಗೆ ಮುಳುಗಿರುತ್ತೋ ಹೌದು. ಹಾಗೆ ನಮ್ಮ ಸಂಪೂರ್ಣ ಸಾಮರ್ಥ್ಯ ನಮ್ಮೊಳಗಡೆ ಮುಳುಗಿರುತ್ತೆ. ದಟ್ಸ್ ಅ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತೇವೆ. ಹೌದು. ಬಳಕೆಯಾಗದ ಒಂದು ಸಾಮರ್ಥ್ಯ ಅದು. ಆ ಸಾಮರ್ಥ್ಯವನ್ನ ನಾವು ಪೂರ್ಣವಾಗಿ ಬಳಸಿದಾಗ ಬಳಕೆಯಾದಾಗ ಜೀವನದಲ್ಲಿ ಅದೊಂದು ಪರಿಪೂರ್ಣ ಜೀವನ ಆಗತ್ತೆ. ಅದನ್ನ ಬಳಸಿದವರು ಗಾಂಧೀಜಿಯವರು, ವಿಶ್ವೇಶ್ವರಯ್ಯನವರು, ನೆಲ್ಸನ್ ಮಂಡೇಲಾ ಅವರು, ಹಾಗೆ ಮದರ್ ತೆರೇಸಾ ಅವರು, ಸ್ವಾಮಿ ವಿವೇಕಾನಂದರು, ಹೀಗೆ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳ ಉದಾಹರಣೆ ಕೊಡಬಹುದು. ಅಂದ್ರೆ ಒಂದು ಸಾರ್ಥಕ ಜೀವನ ಮಾಡಿದವರು ಅವರು, ಪೂರ್ಣತೆಯನ್ನ ಪಡೆದವರು, ಸಂಪೂರ್ಣ ಸಾಮರ್ಥ್ಯವನ್ನ ಇಡೀ ದೇಶದ ಯುವ ಜನತೆಯನ್ನ ಬಡಿದೆ ಬೆಸ್ತಕ್ಕಂತ ಒಂದು ಸಾಮರ್ಥ್ಯ ಇದ್ದಂತವರು ಸ್ವಾಮಿ ವಿವೇಕಾನಂದರು. ಇಡೀ ದೇಶವನ್ನ ಒಗ್ಗೂಡಿಸಿ, ಜನರನ್ನ ಒಗ್ಗೂಡಿಸಿ ಅವರನ್ನ ಒಂದು ಸ್ವತಂತ್ರ ಪಡಿಬೇಕು, ಒಂದು ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂತ ಒಂದು ದಿಕ್ಕಿನ ಕಡೆ ಪ್ರೇರಣೆ ಮಾಡದಂತವರು ಗಾಂಧೀಜಿಯವರು. ಹಾಗಾದ್ರೆ ಈ ಮನೋಭಾವನ ನಾವು ಯಾವ್ದಕ್ಕೆ ಹೋಲಿಸಬಹುದು ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂದ್ರೆ? ಮನೋಭಾವ ಅಂದ್ರೆ ಹೀಗೆ ಅಂತ ಹೇಳೋದಾದ್ರೆ ಯಾವ್ದನ್ನ ಹೇಳ್ಬೋದು? ಅಂದ್ರೆ ಕೆಲವರು ಒಂದ್ ಕಡೆ ಸಲ್ತಾರೆ, ಕೆಲವರು ಒಂದ್ ಕಡೆ ಸಲ್ಲೋದಿಲ್ಲ. ಹೌದು. ಆದ್ರೆ ಮನೋಭಾವ, ಸಕಾರಾತ್ಮಕ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳನ್ನ ಈಸ್ ಅ ಫ್ರೂಟ್ ಆಫ್ ಆಲ್ ಸೀಸನ್ ಅಂತ ಹೇಳ್ಬೋದು. ಈಸ್ ಅ ಫ್ರೂಟ್ ಆಫ್ ಆಲ್ ಸೀಸನ್ ಅಂದ್ರೆ ಕೆಲವು ಹಣ್ಣುಗಳು ಸರ್ವ ಋತುಮಾನದ ಫಲ. ಕೆಲವು ಹಣ್ಣುಗಳು ಕೆಲವು ಕಾಲದಲ್ಲಿ, ಈಗ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣು ಸಿಗುತ್ತೆ. ಹೌದು. ಹಾಗೆ ಸೀಬೆ ಹಣ್ಣು ಸೀಸನ್ ಅಲ್ಲಿ ಸೀಬೆ ಹಣ್ಣು ಸಿಗುತ್ತೆ. ಆದ್ರೆ ಕೆಲವು ಹಣ್ಣುಗಳು ಸರ್ವ ಋತುಗಳಲ್ಲಿ ಸಿಗುತ್ತೆ. ಹಾಗೆ ಈ ವ್ಯಕ್ತಿ ಎಲ್ಲ ಕಡೆ, ಸರ್ವ ಕಡೆ, ಎಲ್ಲ ದೇಶಗಳಲ್ಲಿ ಕೂಡ ಗಾಂಧೀಜಿಯವರು ಅವ್ರನ್ನ ಯಾವ ದೇಶದವರು ಒಪ್ಕೊಂಡಿಲ್ಲ. ನಮ್ಮ ದೇಶಕ್ಕಿಂತ ಹೆಚ್ಚು ವಿದೇಶದವರೇ ಅವರ ಪೂಜನೀಯ ಭಾವದಲ್ಲಿ ನೋಡ್ತಾರೆ ಅಲ್ವಾ? ಈಸ್ ಅಕ್ಸೆಪ್ಟೆಡ್ ಎವ್ರಿವೇರ್ ಬಿಕಾಸ್ ಆಫ್ ಹಿಸ್ ಆಟಿಟ್ಯೂಡ್. ಹಾಗಾದ್ರೆ ಈ ಮನೋಭಾವವನ್ನ ಈ ಒಬ್ರು ಮನೋಭಾವ ಇದೆ, ಚೆನ್ನಾಗಿದೆ, ಒಬ್ರು ಚೆನ್ನಾಗಿಲ್ಲ ಅಂತ ಹೇಳೋಕೆ ಏನಾದ್ರು ವ್ಯತ್ಯಾಸಗಳನ್ನು ಗುರುತಿಸೋಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ. ಹೇಗೆ? ಒಂದೆರಡು ಉದಾಹರಣೆ. ಈಗ ನಾನು ಚರಿತ್ರೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಚರಿತ್ರೆಯಲ್ಲಿ ಮಹಾನ್ ವ್ಯಕ್ತಿಗಳ ಸಾಲಲ್ಲಿ ಗಾಂಧೀಜಿಯವರು ನಿಲ್ತಾರೆ, ಆಮೇಲೆ ತೆರೇಸೆ ಅವರು, ಹೀಗೆಲ್ಲ ನಿಲ್ತಾರೆ. ಅದೇ ಚರಿತ್ರೆ ಹಿಟ್ಲರ್ ಕೂಡ ನೆನ್ಪಿಟ್ಕೊಳ್ಳುತ್ತೆ. ಆದ್ರೆ ಅವನ ಸಕಾರಾತ್ಮಕ ಮನೋಭಾವದಿಂದ ಅಲ್ಲ, ನಕಾರಾತ್ಮಕ ಮನೋಭಾವದಿಂದ. ಒಂದು ನಕಾರಾತ್ಮಕ ಮನೋಭಾವ ಇಡೀ ಒಂದು ಸಮುದಾಯವನ್ನೇ ಅಳಿಸಿ ಆಗ್ತು. ಆದ್ರೆ ಒಂದು ಗಾಂಧೀಜಿಯ ಸಕಾರಾತ್ಮಕ ಮನೋಭಾವ ಇಡೀ ದೇಶಕ್ಕೆ ಒಂದು ಸ್ವಾಭಿಮಾನ, ಒಂದು ಸ್ವಾತಂತ್ರ್ಯವನ್ನ ಕಟ್ಟಿಕೊಡ್ತು. ಒಂದು ಕಟ್ಟಿಕೊಡುವುದಾದ್ರೆ ಇನ್ನೊಂದು ಒಡೆದು ಹಾಕ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಪ್ರಕೃತಿಯಲ್ಲಿ ಕೂಡ ನೋಡಬಹುದು ಅಂತಹ ಗುಣಗಳು. ಪ್ರಕೃತಿಯಲ್ಲಿ ನಾವು ಯಾವ ರೀತಿ ಗಮನಿಸಬಹುದು? ಪ್ರಕೃತಿಯಲ್ಲಿ ನಾವು ಸೂಕ್ಷ್ಮ ಗಮನಿಸಿದ್ರೆ ನಮ್ಗೆ ಹತ್ತಿರದ ಉದಾಹರಣೆ ತಗೊಳ್ಬೋದಾದ್ರೆ, ಈಗ ನಮ್ಮ ಮನೆಯಲ್ಲಿ ತಿಪ್ಪೆ ನೊಣ ಅಂತ ಇರುತ್ತೆ. ಈ ಮನೆ ನೊಣ ಅಂತ ಹೇಳ್ತೇವೆ ಅದಕ್ಕೆ. ಹೌದು. ಆ ಮನೆ ನೊಣದ ಸ್ವಭಾವ, ನಡವಳಿಕೆ ಒಂದ್ ತಗೊಳ್ಬಹುದು. ಹಾಗೆ ಜೇನ್ ನೊಣ ಅಂತ ಇರುತ್ತೆ. ಜೇನ್ ನೊಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರ ನಡವಳಿಕೆಯನ್ನ ಒಂದ್ ಕಡೆ ತಗೊಳ್ಳೋಣ. ಒಂದ್ ಕಡೆ ತಿಪ್ಪೆ ನೊಣ ಅಥವಾ ಮನೆ ನೊಣ, ಇನ್ನೊಂದ್ ಕಡೆ ಜೇನ್ ನೊಣ. ಎರಡು ನೊಣಗಳೇ, ಎರಡು ನೋಡೋದಕ್ಕೆ ಒಂದೇ ತರ ಸಿಮಿಲರ್ ಆಗಿದೆ. ಹೌದು. ಒಂಥರ ಏನೋ ಜೆರಾಕ್ಸ್ ಇದ್ದಂಗೆ. ಆದ್ರೆ ನೋಡೋದಕ್ಕೆ ಒಂದೇ ಇರ್ತಕ್ಕಂಥ ಈ ನೊಣಗಳು ನಡವಳಿಕೆಯಲ್ಲಿ ಒಂದೇ ತರ ಇಲ್ಲ. ಇದೆಲ್ಲಿ ಕೂರುತ್ತೆ? ತಿಪ್ಪೆ ನೊಣ ಹೋಲಸ್ ಮೇಲೆ ಕೂರುತ್ತೆ. ಜೇನು ನೊಣ ಎಲ್ಲಿ ಕೂರುತ್ತೆ? ಹೂ ಮೇಲೆ ಕೂರುತ್ತೆ. ಇದು ರೋಗ ಹರಡುತ್ತೆ. ಯಾವುದು? ತಿಪ್ಪೆ ಮೇಲೆ ಕೂರೋ ತಿಪ್ಪೆ ನೊಣ. ರೋಗ ಪ್ರಸಾರಕ ನೊಣ ಅದು. ಇನ್ನೊಂದು ರೋಗ ನಿವಾರಣೆ ಮಾಡುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ನಡವಳಿಕೆ ತುಂಬಾ ಮುಖ್ಯ. ರೋಗ ಹೇಗೆ ವಾಸಿ ಮಾಡುತ್ತೆ ಅಂತ ಕೇಳ್ಬೋದು. ಈ ಜೇನು ತುಪ್ಪ ಅದು ಏನು ಸಂಗ್ರಹ ಮಾಡುತ್ತೆ, ಆ ಜೇನು ತುಪ್ಪಕ್ಕೆ ರೋಗಗಳನ್ನ ಪರಿಹರಿಸತಕ್ಕಂತ ಒಂದು ಔಷಧೀಯ ಗುಣ ಇದೆ ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ ಅದು. ಹಾಗೇನೆ ಇದಿಷ್ಟಕ್ಕೆ ನಿಂತಿಲ್ಲ ಇವುಗಳ ನಡವಳಿಕೆ. ಇದು ಈ ಜೇನ್ನೊಣ ಸಂಘಟಿತ ಜೀವಿ. ಒಂದ್ ಕಡೆ ಒಟ್ಟಾಗಿ ಜೀವನ ಮಾಡ್ತವೆ, ಎಲ್ಲವೂ ಸಂಗ್ರಹ ಮಾಡಿಕೊಂಡು ಬಂದು ಒಟ್ಟಾಗಿ ಉಣ್ತವೆ, ಪರರಿಗೂ ಹಂಚುತ್ತವೆ. ಆದ್ರೆ ಈ ತಿಪ್ಪೆನೊಣದ ಕತೆ ಹಂಗಲ್ಲ. ಸ್ವಾರ್ಥ ಜೀವಿಗಳಿವು. ಸ್ಕ್ಯಾಟರ್ಡ್ ಲೈಫ್. ಹೌದು.
ತಾವೂ ಹೊಲಸನ್ನು ತಿಂತವೆ, ಬೇರೆಯವರಿಗೂ ಹೊಲಸನ್ನ ಉಣಿಸ್ತವೆ. ಹಾಗೆ ಇದರ ಒಂದು ಸ್ವರ ಇದೆಯಲ್ಲ, ಈ ಜೇನುನೊಣದ ದುಂಬಿಯ ನಿನಾದ ಜೈಂಕಾರ ನಾದ ಅಂತ ಕಿವಿಗೆ ಇಂಪಾಗಿರುತ್ತೆ ಕೇಳೋದಕ್ಕೆ. ಆದ್ರೆ ಈ ತಿಪ್ಪೆನೊಣ ಮಾಡೋ ಶಬ್ದ ಕರ್ಕಶವಾಗಿರುತ್ತೆ, ಯಾರು ಇಷ್ಟ ಪಡೋದಿಲ್ಲ. ಎರಡು ನೊಣಗಳೇ, ಎರಡಕ್ಕೂ ಜೀವನ ಇದೆ, ಎರಡು ಬದುಕ್ತಿದ್ದಾವೆ. ಆದ್ರೆ ವಿಭಿನ್ನವಾದ ಗುಣಗಳಿಂದ, ವಿಭಿನ್ನವಾದ ಆಟಿಟ್ಯೂಡ್ ಇಂದ ಇದು ಸ್ಮರಣೀಯವಾದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಕೃತಿ ದತ್ತವಾಗಿ. ಹಾಗೆ ಈ ಸಮುದ್ರದಲ್ಲಿ ಇರುವಂತಹ ಜಲಾಚರಗಳಲ್ಲಿ ಏನಾದ್ರೂ ಒಂದು ಜೀವನನೇ, ಅದನ್ನು ಹೋಲಿಸಿ ಹೇಗೆ ಅಂತಂದ್ರೆ ಅಲ್ಲಿ ಕೂಡ ಸಹಸ್ರಾರ ವೈವಿಧ್ಯ ಜೀವರಾಶಿಗಳಿದೆ. ಹೌದು, ಅಲ್ಲಿ ಶಾರ್ಕ್ಸ್ ಇದೆ, ಡಾಲ್ಫಿನ್ಸ್ ಇದೆ. ಈ ಎರಡು ಗುಣ ತಗೊಳ್ಳೋಣ, ಎರಡು ಮೀನುಗಳೇ, ಡಾಲ್ಫಿನ್ ಮೀನು, ಶಾರ್ಕ್ ಮೀನು ಅಂತ ನೋಡಕ್ಕೂ ನೋಡೋದಕ್ಕೆ ಎರಡು ಒಂದೇ ತರ ಇರುತ್ತೆ. ಅದ್ರ ಸ್ವಭಾವಗಳಲ್ಲಿ, ನಡವಳಿಕೆಗಳಲ್ಲಿ ವ್ಯತ್ಯಾಸ ಇದೆ. ಈ ಶಾರ್ಕ್ ಮೀನು ಯಾರಾದ್ರೂ ಸಮುದ್ರಕ್ಕೆ ಈಜೋಕ್ಕೆ ಇಳಿದ್ರೆ ಅವನ್ ತಿಂದ್ಬಿಡತ್ತೆ, ಸಾಯಿಸ್ಬಿಡತ್ತೆ. ಆದ್ರೆ ಡಾಲ್ಫಿನ್ ಮೀನು ಹಂಗಲ್ಲ, ಅದ್ರ ಸ್ವಭಾವನೇ ಬೇರೆ. ಅದೊಂಥರ ಮಗುವಿನ ಸ್ವಭಾವ. ಯಾರಾದ್ರೂ ಮುಳುಗ್ತಿದ್ದಾರೆ ಅಂತ ಕಂಡು ಬಂದ್ರೆ ಅವರನ್ನ ಸುರಕ್ಷಿತವಾಗಿ ದಡಕ್ಕೆ ಬಿಟ್ಟಂತ ಎಷ್ಟೋ ಉದಾಹರಣೆಗಳಿದೆ, ಪ್ರಾಕ್ಟಿಕಲ್ ಉದಾಹರಣೆಗಳಿದೆ. ಅಂದ್ರೆ ಸ್ವಭಾವ ನೋಡಿ, ಒಂದು ರಕ್ಷಿಸುತ್ತೆ, ಇನ್ನೊಂದು ಭಕ್ಷಿಸುತ್ತೆ. ಹಾಗೆ ಯಾಕೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ? ಕೀಟಗಳನ್ನು ತಗೊಂಡೆ, ಈ ಪ್ರಾಣಿಗಳನ್ನು ತಗೊಂಡೆ, ಮನುಷ್ಯರಲ್ಲಿ ಕೂಡ ಇಂತಹ ಎರಡು ಗುಣ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಒಂದು ನಕಾರಾತ್ಮಕ ನಡವಳಿಕೆ, ಸಕಾರಾತ್ಮಕ ನಡವಳಿಕೆ. ಒಬ್ರು ಸಹಾಯಕ್ಕಾಗಿ ಬಂದ್ರೆ ಅವ್ರನ್ನ ಭಕ್ಷಿಸ್ಬಿಡ್ತಾರೆ, ಅಂದ್ರೆ ಮುಗಿಸ್ಬಿಡ್ತಾರೆ. ಇನ್ನೊಂದ್ರ ಸಹಾಯ ಕೇಳ್ಕೊಂಡು ಬರಕ್ಕಿಂತ ಮುಂಚೆನೆ ಅವರೇ ಹೋಗಿ ಅವ್ರಿಗೆ ಏನ್ ಅಗತ್ಯ ಇದೆಯೋ ಅಂತಹ ಒಂದು ಸಹಾಯವನ್ನ ಪ್ರೀತಿಯಿಂದ, ನಲ್ಮೆಯಿಂದ ಮಾಡ್ತಾರೆ. ಅಂತಹ ಒಂದು ನಡವಳಿಕೆ ಇರ್ತಕ್ಕಂಥ ಜನರನ್ನ ಗುರುತಿಸ್ತಾರೆ ಜನ. ಅಂದ್ರೆ ಸಕಾರಾತ್ಮಕತೆ ಹೆಚ್ಚಿದಷ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಮೂಡುತ್ತೆ ಅನ್ನೋದನ್ನ ತಾವು ಹೇಳ್ತಾರೆ. ಒಂದು ಸ್ವಸ್ಥ ಸಮಾಜ ರೂಪಿತಗೊಳ್ಳೋದ್ರಲ್ಲಿ ಈ ಸಕಾರಾತ್ಮಕ ಮನೋಭಾವದವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅಂದ್ರೆ ಸಕಾರಾತ್ಮಕ ವ್ಯಕ್ತಿಗಳು ಜಾಸ್ತಿ ಆಗಬೇಕು. ಇಲ್ಲೆಲ್ಲೋ ಒಂದ್ ಕಡೆ ಈ ಒಡನಾಟದ ಪ್ರಭಾವ ಜಾಸ್ತಿ ಇದೆ, ಸಂಘ ದೋಷ ಅಂತ ಹೇಳ್ತೇವೆ. ಶಂಕರಾಚಾರ್ಯರು ಉದಾಹರಣೆ ಕೊಡ್ತೀನಿ ನಾನು, ಆಮೇಲೆ ನಾನು ಬೇರೆ ಉದಾಹರಣೆ ಕೊಡ್ತೀನಿ. ಅಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮಲತತ್ವಂ, ನಿರ್ಮಲತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ಒಂದು ಹಂತವಾಗಿ. ಹಾಗೆ ಯಾರ ಸಂಘದಲ್ಲಿ ನಾವಿರ್ತೀವಿ ಅಂತಹ ಗುಣ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಕಬ್ಬಿಣನ ಮ್ಯಾಗ್ನೆಟ್ ಸಂಘದಲ್ಲಿ ಇಟ್ರೆ ಯಾವ್ದು ಏನ್ ಗುಣ ಬರುತ್ತೆ? ಅದಕ್ಕೆ ಮ್ಯಾಗ್ನೆಟ್ ಗುಣ ಬರುತ್ತೆ ಹೊರತು ಮ್ಯಾಗ್ನೆಟ್ಗೆ ಕಬ್ಬಿಣದ ಗುಣ ಬರೋದಿಲ್ಲ. ಒಳ್ಳೆಯ ಗುಣ ಈ ಕಡಿಮೆ ಗುಣ ಇರ್ತಕ್ಕಂಥ ಇದಕ್ಕೆ ಬರುತ್ತೆ, ಹರಿದು ಬರುತ್ತೆ. ಹೌದೌದು. ಹಾಗೆ ಈ ಸಂಘದಲ್ಲಿ ಇದ್ದಾಗ ಈಗ ಒಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಮಳೆ ಹನಿ, ಹೌದು, ಅದು ನೆಲಕ್ಕೆ ಬೀಳ್ತಾ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಖಂಡಿತ ಅದು ಬೀಳುವ ಜಾಗ ಕೊಚ್ಚೆಯಾಗಿದ್ರೆ, ಕೊಚ್ಚೆಯ ಮೋರೆಯ ಜಾಗದಲ್ಲಿ ಬಿದ್ರೆ ಅದು ಕೊಚ್ಚೆಯಾಗಿ ಮಾರ್ಪಾಟಾಗಿ ತನ್ನ ಅಸ್ತಿತ್ವ ಇಲ್ಲದೇನೆ ಹೋಗುತ್ತೆ. ಹೌದು, ಅದನ್ನ ಕೊಚ್ಚೆ ಅಂತ ಹೇಳ್ತೀವಿ. ಹೌದು. ಅದೇ ಮಳೆ ಹನಿ ಇನ್ನೊಂದು ಜಾಗದಲ್ಲಿ ಒಂದು ತಾವರೆ ಎಲೆ ಮೇಲೆ ಬಿದ್ರೆ, ಲೋಟಸ್ ಲೀಪ್ ಮೇಲೆ ಬಿದ್ರೆ ಅದಕ್ಕೊಂದು ಅಸ್ತಿತ್ವ ಇರುತ್ತೆ, ಅದಕ್ಕೊಂದು ಹೊಳಪು ಬರುತ್ತೆ, ಅದನ್ನು ಗುರುತಿಸ್ತಾರೆ ಜನ, ಹೊಳಿತಾ ಇರುತ್ತೆ. ಹೌದೌದು. ಅದೇ ಮಳೆ ಹನಿ ಸ್ವಾತಿ ಮಳೆಯಲ್ಲಿ ಈ ಸಮುದ್ರದಾದ್ಯಂತ ಕಪ್ಪೆ ಚಿಪ್ಪುಗಳು ಹರಡ್ಕೊಳ್ತವೆ. ಆ ಸಮಯದಲ್ಲಿ ಬಿದ್ದಂತ ಮಳೆ ಹನಿ ಕಪ್ಪೆ ಚಿಪ್ಪು ಒಳಗಡೆ ಬಿದ್ರೆ ಅದು ಆಳ ಕಡಲಿಗೆ ಹೋಗಿ ನಂತರ ಮುತ್ತಾಗತ್ತೆ. ಅಂದ್ರೆ ಹನಿ ನೋಡಿ, ಹನಿ ಒಂದೇ ಮುತ್ತಾಗ್ತಕ್ಕಂಥದ್ದು ಹನಿಯಲ್ಲಿಲ್ಲ. ಆ ಹನಿ ಯಾವುದರ ಸಂಘ ಮಾಡ್ತು ಅದರಿಂದ ಇದಕ್ಕೆ ಆ ಮುತ್ತಿನ ಒಂದು ಇದು ಬರುತ್ತೆ, ವ್ಯಾಲ್ಯೂ ಬರುತ್ತೆ. ವಿ ರೆಕಗ್ನೈಸ್ ಪರ್ಲ್ಸ್ ಅಲ್ವಾ, ವಿ ವ್ಯಾಲ್ಯೂ ಇಟ್ ಅಲ್ವಾ. ಹಾಗೆ ಸಮಾಜದಲ್ಲಿ ಇದು ನಮಗೂ ಅನ್ವಯಿಸುತ್ತೆ ಈ ಸೂತ್ರ. ನಾವು ಸಜ್ಜನರ ಸಂಘ ಮಾಡಿದಾಗ ನಮಗೂ ಕೂಡ ಅಂತಹದೇ ಒಂದು ಸ್ವಭಾವ ಬೆಳ್ಕೊಂಡ್ ಬರುತ್ತೆ. ಹೌದು. ದುರ್ಜನರ ಸಂಘ ಮಾಡಿದಾಗ ಸರ್ವಜ್ಞ ಹೇಳ್ತಾನೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಹುದು ಸರ್ವಜ್ಞ. ಅಂದ್ರೆ ಆ ದುರ್ಜನರ ಜೊತೆ ಸೇರಿದ್ರೆ ಏನಾಗ್ಬೋದು? ಒಂದು ಮ್ಯಾಚ್ ಕಡ್ಡಿ ಇರುತ್ತಲ್ಲ, ಬೆಂಕಿ ಕಡ್ಡಿ, ಅದ್ರ ಜೊತೆ ನಾನಿದ್ರೆ ಅದು ಹೊತ್ತಿ ಉರಿತಿದ್ದಾಗ ನಾನು ಹೊತ್ತಿ ಉರಿತೀನಿ. ಹಾಗೇನೆ
ಈಗ 10 ಜನ ಸಿಗರೇಟ್ ಸೇರ್ತಿದ್ದಾರೆ ಒಂದ್ ರೂಮ್ ಅಲ್ಲಿ, ನಾನ್ ಸಿಗರೇಟ್ ಸೇರೋದಿಲ್ಲ, ನಾನ್ ಸ್ಮೋಕರ್ ಅಂತ ಇಟ್ಕೊಳ್ಳೋಣ. ಅವ್ರ ಸಂಘದಲ್ಲಿ ನಾನಿದ್ದಾಗ ಆ ಹೊಗೆ ನನಗೂ ಸೇರೋದಿಲ್ವಾ? ಸೇದ್ದೇ ಇದ್ರೂ ಜಾಸ್ತಿನೇ ಬರುತ್ತೆ, ನನಗೂ ಕಾಯಿಲೆ ಬರೋದಿಲ್ವಾ? ಹಾಗೆ ಕೀಪ್ ಡಿಸ್ಟೆನ್ಸ್. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು, ಒಳ್ಳೆಯವರ ಸಂಘ, ಒಳ್ಳೆಯ ಸಹವಾಸ. ನಾವು ಬದುಕನ್ನ ಹೇಗ್ ಬೇಕಾದ್ರೂ ಬದುಕಬಹುದು ಜಯಪ್ರಕಾಶ್. ನೋಡಿ, ಹೂ ಮಾರಿ ಬದುಕಬಹುದು, ಅದು ಕೂಡ ಜೀವನನೇ. ಮೀನ್ ಮಾರಿ ಕೂಡ ಬದುಕಬಹುದು, ವಾಸನೆ ಮಾರಿ ಬದುಕೋದು, ಸುವಾಸನೆ ಮಾರಿ ಬದುಕೋದು. ಹಾಗೆ ಜೀವನ, ಎಷ್ಟೋ ಜನ ಜೀವನ ಮಾಡ್ತಾರೆ. ಸಾರ್ಥಕ ಜೀವನ ಅಂತಂದ್ರೆ ಏನು? ಒಂದು ಸಕಾರಾತ್ಮಕ ಮನೋಭಾವ ಇಟ್ಕೊಂಡು ನಾನೂ ಚೆನ್ನಾಗಿರ್ಬೇಕು, ಈ ಸಮಾಜ ಚೆನ್ನಾಗಿರ್ಬೇಕು, ನನ್ನ ಪರಿಸರ ಚೆನ್ನಾಗಿರ್ಬೇಕು, ಈ ಕಳಕಳಿಯಿಂದ, ಈ ಕಾಳಜಿಯಿಂದ, ಇಂತಹ ನಡವಳಿಕೆಗಳಿಂದ ನಮ್ಮನ್ನ ನಾವು ಬದುಕಿದಾಗ ಅದು ಸಾರ್ಥಕ ಜೀವನ ಆಗತ್ತೆ. ರಾಮಚಂದ್ರ ಗುರೂಜಿಯವರೇ, ಸಾರ್ಥಕ ಜೀವನಕ್ಕೆ ಸಕಾರಾತ್ಮಕ ಮನೋಭಾವ ಹೇಗೆ ಪಾತ್ರ ವಹಿಸುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತುಂಬಾ ಸರಳವಾಗಿ ಅನೇಕ ಉದಾಹರಣೆಗಳೊಂದಿಗೆ ತಿಳಿಸಿದ್ದೀರಿ. ಅದಕ್ಕಾಗಿ ಚಂದನದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.